ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪದುರಿಷ್ಟ ಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞದಲ್ಲಿ ಜೀವ ಹೇಗೆ ಜೀವನನ್ನ ಈ ಮನುಷ್ಯ ದೇಹದಲ್ಲಿ ದೇವರು ಹೇಗೆ ಇಟ್ಟಿದ್ದಾನೆ ಅಂತ ನೋಡಿ, ಇದು ಮನುಷ್ಯರಲ್ಲಿ ಮಾತ್ರ ದೇವರು ಆ ರೂಪದಿಂದ, ಅಂದ್ರೆ 30 ರೂಪಗಳು ಹೇಳಿದ್ದಾರೆ. ಈ 30 ರೂಪಗಳು ಒಂದೇ ರೂಪ. 30 ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ದೇವರಲ್ಲಿ ಯಾವತ್ತು ದೇವರ ರೂಪ, ದೇವರ ಗುಣ, ದೇವರ ಕ್ರಿಯೆ ಅದು ಶಕ್ತ್ಯಾತ್ಮಕವಾಗಿ ಇರುವಂತ ಅಪ್ರಾಕೃತವಾದಂತ ಅನಂತ. ನಮಗೆ ಇದು ಹೇಗೆ ಅಂತ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಇಂಥದ್ದ ಅದ್ಭುತವಾದಂತ ಒಂದು ಆ ವ್ಯಕ್ತಿಯನ್ನ ಅದು ಊಹಾತೀತದು. ಅದಕ್ಕೆ ಸರ್ವ ವಿಲಕ್ಷಣ ಅಂತ ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೆವು. ಅವನು ಏಕ ಏಕ ಅಂದ್ರೆ ಒಂದು ಅಂದ್ರೆ ಒಂದೊಂದು ತಗೋಬಹುದು ಎಲ್ಲ ಅವನಲ್ಲಿ ಅದಕ್ಕೆ ಎಕ್ಸಾಂಪಲ್ ಪಂಚನಾರೀತುರಗೆಲ್ಲ ಕೊಟ್ಟು ಇದೆಲ್ಲ ಹೇಳಿ ಅವನು ಏಕಾತ್ಮ. ಇಲ್ಲಿ 9th ಪದ್ಯದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏಕಾತ್ಮ ಯಾರವನು? ಏಕಾತ್ಮ ಅವನು ಯಾರು ಅಂತಾರೆ. ಇವತ್ತು ವಿಶೇಷವಾಗಿ ಕೆಲವರು ಯಾವ ಪ್ರದೇಶದಲ್ಲಿ ನೀವು ಇದ್ದೀರೋ, ನಾವು ಇವತ್ತು ನಿನ್ನೆ ನಾಳೆ ಮಾಡೋರು ಇದ್ದಾರೆ. ಅನಂತನ ಹಬ್ಬವನ್ನ ಮಾಡಿದ್ದೀವಿ, ಅನಂತ ಚತುರ್ದಶಿ. ಅನಂತ ಅದೇ ಅನಂತವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತ ಪದ್ಮನಾಭ ಅಂತ ಹೇಳ್ತೀವಿ. ಯಾಕೆ ಅನಂತ ಪದ್ಮನಾಭ? ಯಾಕೆ ಕೃಷ್ಣಾರಾಮ ಇಲ್ಲ ಅಂದ್ರೆ ದೇವರದು ತಾಳಿದ್ದ. ಈ ಬ್ರಹ್ಮಾಂಡವನ್ನ ಮಾಡಿ ಹೇಗೆ ಹೊರಗಡೆ ನಾರಾಯಣ ರೂಪ ಮೂಲ ರೂಪ ಅಂತೀವಿ. ಮೂಲ ರೂಪ ಅಂದ್ರೆ ಆ ರೂಪದಿಂದ ಅವನು ಕಾಣಿಸಿಕೊಟ್ಟ. ಎಲ್ಲ ರೂಪವೂ ಅದು ಒಳಗೆ ಇದೆ, ಗೊತ್ತಾಗೋದಿಲ್ಲ. ಒಂದು ರೂಪ ಮಾತ್ರ ಕಾಣಿಸ್ತಾ ಇರುತ್ತಂತ ಪ್ರಳಯದಲ್ಲಿ, ಅದು ಮೂಲ ರೂಪ. ಹೋಗಿ ಸೇರುವ ರೂಪ ಅದು ಮೂಲ ರೂಪ ಅಂತ. ಮೂಲ ರೂಪದಿಂದ ಒಂದಿಂದ ದೇವರ ರೂಪದಿಂದ ಒಂದೊಂದಾಗೆ ಅವನು ಎಲ್ಲ ರೂಪವು ಎಲ್ಲ ಜಾಗೆಯಲ್ಲಿನೂ ಎಲ್ಲ ಕಾಲದಲ್ಲಿನೂ ಅನಂತವಾಗಿಯೇ ಇರುವಂತ ಒಂದು ಆಕಾರ ಮೂರ್ತಿ. ಅದನ್ನ ಬ್ರಹ್ಮಾಂಡ ಒಳಗೆ ಆ ನಾರಾಯಣ ಬಂದಾಗ ಅದು ಭಾಗವತದಲ್ಲಿ ಹೇಳ್ತಾರೆ. ಅದನ್ನು ಒಂದು ಒಂದು ಕಾಂಟೆಕ್ಚುಯಲಿ ಮೂಲ ರೂಪ. ಬೇಕಾದ್ರೆ ನಮ್ಗೆ ಬ್ರಹ್ಮಾಂಡ ಹೊರಗಡೆ ಅನಂತ ಆಕಾಶ ಇಸ್ ಆಲ್ ಟೂ ಮಚ್ ಆಗುತ್ತೆ. ಬ್ರಹ್ಮಾಂಡವೇ ಟೂ ಮಚ್ ಇದ್ರೂ ನಮ್ಗೆ ಒಂದು ಚೂರು ಕಲ್ಪನೆ ಇದೆ. ಬ್ರಹ್ಮಾಂಡ ಅಂತ ಒಂದು ಈ ಒಂದು ಸಾಧನಾ ಪ್ರಪಂಚ, ಈ ಒಂದು ಕಲ್ಪದಲ್ಲಿ ಈ ದೇಹ ಒಂದು ಡಿಫರೆಂಟ್ ಸೋರ್ಸ್, ಡಿಫರೆಂಟ್ ರೀಜನ್ ಇದ್ದು ಡಿಫರೆಂಟ್ ಟೈಪ್ಸ್ ಆಫ್ ಸಾಧನೆ ಇದು ಮಾಡುವಂತ ಈ ಬ್ರಹ್ಮಾಂಡ, ಅಂಡ ಚರಾಚರ ಎಲ್ಲ ಸೇರುವಂತ ಈ ಬ್ರಹ್ಮಾಂಡ ಅಂತ ಬರುತ್ತಲ್ಲ, ಅದರಲ್ಲಿ ಅವನು ವ್ಯಾಪ್ತನ. ಅದು ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಲ್ಲ, ಮಾಡುವಾಗ ವಿರಾಟ ರೂಪ ಅಂತಾರೆ. ಅನೇಕ ಹೆಸರಂದಾಗ ವಿಷ್ಣು ಅಂತ ಕರೀತಾರೆ. ಇನ್ನೊಂದು ನಮಗೆಲ್ಲ ಪರಿಚಿತವಾದಂಥದ್ದು ಏನು ಅಂದ್ರೆ ಅವನು ಅನಂತ ಶಯನ, ಅನಂತ ಪದ್ಮನಾಭನಾಗೆ ಮಲ್ಕೊಂಡ. ಆ ಪ್ರಳಯ ಬ್ರಹ್ಮಾಂಡದ ಒಳಗೆ ಮಲ್ಕೊಂಡ ರೂಪ, ಅದನ್ನ ಮೂಲ ರೂಪ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ರೂಪದಿಂದ ಅವನು ಅನೇಕ ಕಾಲ, 1000 ಅದೇನು ಅನ್ಥಿಂಕಬಲ್ ನಂಬರ್ಸ್ ಹೇಳ್ತಾರ. ಹೇಳಕ್ಕೆ ಅಷ್ಟು ಕಾಲ ಅವನು ಮಲ್ಕೊಂಡ ಅಂದ್ರೆ ದೇವರಿಗೆ ಎಲ್ಲಿಂದ ನಿದ್ರೆ? ದೇವ ನಿದ್ರೆ ಮಾಡಿದ್ರೆ ಏನಾಗಬೇಕು? ಮಲ್ಕೊಂಡ ಅಂದ್ರೆ ಅವನು ಕಾರ್ಯ ಏನು ಮಾಡಿಲ್ಲ. ನಮ್ಗೆಲ್ಲ ನಾವೆಲ್ಲ ತೆಪ್ಪಗೆ ಅವರಲ್ಲೇ ಇದ್ದೀವಿ. ವಾಯು ಬ್ರಹ್ಮಾದಿಗಳು ಅವರಿಗೇನು
ಆಜ್ಞೆ ಇಲ್ಲ ಮಾಡ್ಲಿಕ್ಕೆ, ಲಕ್ಷ್ಮಿಗೇನೋ ಆಜ್ಞೆ ಇದಿಲ್ಲ. ಸೊ ಅದಕ್ಕೆ ಪದ್ಮನಾಭ ಅಂತ ಮಲ್ಕೊಂಡ ನಮ್ಗೆ ಗೊತ್ತಲ್ಲ, ಪದ್ಮನಾಭ ಹೊಟ್ಟೆ ಹೊಕ್ಕಳಿಂದ ಒಂದು ತಾವರೆ ಬಂತು, ನಾಳೆ ಬಂತು ತಾವರೆ ಬಂತು, ತಾವರೆಯಲ್ಲಿ 14 ದಳಗಳಿರುತ್ತ. ತಾವರೆ ನಾವು ತಗೊಂಡು ಅನಂತ ಸಂಖ್ಯೆ. ಇದನ್ನ ಇಷ್ಟು ತಿಳಿದ್ರೆ ಸಾಕು. 14 ತಗೊಳ್ಳಿ, 14ರಲ್ಲಿ ಸಬ್ ಡಿವಿಷನ್ ಮಾಡ್ತಾ ಇದ್ರೆ 1000 ಬಂದು ಬಿಡುತ್ತೆ. ಸಹಸ್ರ ದಳ ಪದ್ಮ ಅದು. 14 ನಮ್ಗೆ ನಿಲುಕುವಂಥದ್ದು. 14 ಸ್ಥೂಲವಾದಂತ ಲೋಕಗಳು. ನಾವು ಹೇಗೆ ಈ ಬ್ರಹ್ಮಾಂಡ ಈ ಒಂದು ಅರ್ಥ ಅಂತ ತಗೊಂಡಾಗ ಎಷ್ಟು ಕಂಟ್ರೀಸ್ ಇದೆ ಅಂತ ನಾವು ಎಲ್ಲ ನೋಡಲ್ಲ. ಏನೋ 4 ಅಮೆರಿಕ, ಆಸ್ಟ್ರೇಲಿಯಾ, ಏಷ್ಯಾ, ಆಫ್ರಿಕಾ ಇಷ್ಟು ತೆಗೆದ್ರೆ ಆಯ್ತಲ್ಲ, ಅಷ್ಟೇ ಇದೆಯಾ? ಒಂದಲ್ಲಿ ಒಂದೊಂದು ಕಂಟ್ರಿ ಇದೆ, ಆ ಕಂಟ್ರಿ ಇನ್ನೊಂದೊಂದು ಹೋಗ್ತಾನೆ ಬರುತ್ತೆ, ಅಲ್ಲಿಂದ ಇನ್ನೊಂದು ಬರುತ್ತೆ. ಸೊ ಹಾಗೆ ಇಟ್ ಇಸ್ ಅ ವೆರಿ ಕ್ರೂಡ್ ಎಕ್ಸಾಂಪಲ್. ಹಾಗೆ ಆ ಪದ್ಮನಾಭ ರೂಪ ನಾಭಿ ಕಮಲದಿಂದ ಎಲ್ಲವೂ ಬಂತಂತ. ಅದಕ್ಕೆ ಈ ಕಾಂಟೆಕ್ಚುವಲಿ ಅದನ್ನು ಮೂಲ ರೂಪ ಅಂತ ಕರೀತಾರೆ. ಇದು ಕಾಂಟೆಕ್ಸ್ಟ್. ಈ ಬ್ರಹ್ಮಾಂಡದಲ್ಲಿ ಅದೇ ಮೂಲ. ಅಲ್ಲಿಂದ ಎಲ್ಲ ರೂಪಗಳು ಏನಿತ್ತು ಪೂರ್ತಿ ವ್ಯಾಪ್ತ ಆಯ್ತು. ಎಲ್ಲ ರಾಮಕೃಷ್ಣಾದಿ ಎಲ್ಲ ರೂಪಗಳು ಕಾಣಿಸಿ ಬಂತದ್ದು. ನಮಗಲ್ಲ, ದೇವತೆಗಳಿಗೆ. ಒಂದರಲ್ಲಿ ಅದು ಪಂಚನಾರಿ ತರ ನೆನಪು ಇಟ್ಕೊಳ್ಳಿ. ಹಾಗೆ ಎಲ್ಲವೂ ಇರುತ್ತೆ. ನಮ್ಗೆಲ್ಲ ಕಣ್ಣಿಗೆ ಕಾಣೋದಿಲ್ಲ, ಆ ಪುಣ್ಯಾತ್ಮರಿಗೆ ಕಣ್ಣಿಗೆ ಕಾಣುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಪದ್ಮನಾಭ. ಸೊ ಇದು ಸೊ ಏನಾಯ್ತು ಇವಾಗ? ವಾಟ್ ಆರ್ ವಿ ಟ್ರೈಂಗ್ ಟು ಟೆಲ್ ಹಿಯರ್? ಅಷ್ಟಿ ರೂಪದಿಂದ ಬಂದ ಭಗವಂತ, ಈ ಒಂದು 30 ರೂಪದಿಂದ ಇರುವಂತ ಈ ಭಗವಂತ ಒಂದೇ ರೂಪವನ್ನ ತಾಳಿ, ಫಸ್ಟ್ ಒಂದೇ ರೂಪ ಅಂದ್ರೆ ಒಂದೊಂದಾಗಿ ಹೇಳಿ ತಾಳಿ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಆಲ್ರೆಡಿ ಇದ್ದಾನೆ. ಅವನಿಲ್ಲದೆ ಇದ್ದರೆ ನಾವು ಹೇಗೆ ಇರ್ಲಿಕ್ಕೆ, ಆ ಜೀವ ಹೇಗೆ ಉಳಿಲಿಕ್ಕೆ ಸಾಧ್ಯ? ಸೊ ಅವನು ಇದ್ದೇ ಇದ್ದಾನೆ. ಅಲ್ಲಿಂದ ಕಾರ್ಯಗಳು ಶುರು ಆಗತ್ತೆ. ಫಸ್ಟ್ ಯಾರಿಂದ ಕಾರ್ಯ ಶುರು ಆಗ್ಬೇಕು? ಚತುರ್ಮುಖನಿಂದಲೇ ಕಾರ್ಯ ಶುರು ಆಗಬೇಕಲ್ಲ. ಅವನ ಹೃದಯ ತಗೊಳ್ಳೋದು ನಾವು, ಅವನ ಹೃದಯ. ಆಮೇಲೆ ನಾವು ಇಲ್ಲಿ ಬಂದಾಗ ನಮ್ಮ ಹೃದಯ ಯಾವಾಗ ಹುಟ್ಟಿ ಅದು ನಮ್ಗೆ ಆಗತ್ತೆ. ಅವನ ಹೃದಯದಿಂದ. ಸೊ ಇದು ಹೇಳುವ ತಾತ್ಪರ್ಯ ಏನು? ಈವನ್ ಫಾರ್ ಎಲ್ಲರಿಗೇನು ತಂದೆಯಾದಂತ ಚತುರ್ಮುಖ, ಎಲ್ಲರೂ ಒಪ್ಕೊಳ್ಳೋದು. ಚತುರ್ಮುಖನಿಂದಲೇ ನಾವೆಲ್ಲರೂ ಹುಟ್ಟಿದ್ದೀವಿ. ಎಲ್ಲ ನಮ್ಮ ವೈದಿಕರು ಎಲ್ಲರೂ ಒಪ್ಪುವಂಥದ್ದು. ಸೊ ಆ ವಿಧಿ ಅಂದ್ರೆ ಚತುರ್ಮುಖ. ಆ ಹೇಗೆ ವೇದ ವಿಧಾನ ವಿಧಿ ಹೀಗೆ ಅಂತ ನಮಗೆ ಹೇಳಿಕೊಟ್ಟವನು ಚತುರ್ಮುಖನೇ. ನಾವು ಗೀತೆಯಲ್ಲಿ ಅದು ನೋಡ್ತೀವಲ್ಲ, ಅವನೇ ಹೇಳಿಕೊಟ್ಟದ್ದು. ಇದೆಲ್ಲ ನಾನು ಮಾಡಿದ್ದೀನಿ, ನೀವು ಮುಂದೆ ಸಾಧನವನ್ನ ಮಾಡಿ ಅಂತ ಹೇಳಿದ್ದಾನೆ. ಸೊ ಎಲ್ಲರಿಗೇನೋ ತಂದೆ ಅವನು. ಮತ್ತು ನಮ್ಗೆ ಆಕಾರ ಕೊಡು ವಿಧಿ ಅಂತ ಹೇಳುವಾಗ ಅದಕ್ಕೆ ಮುಖ್ಯ ಪ್ರಾಣರು ಬಂದ್ಬಿಡ್ತಾರೆ. ಮುಖ್ಯ ಪ್ರಾಣರಿಲ್ಲದೆ ಏನೂ ಆಗೋದಿಲ್ಲವೇ? ಸೊ ದೇಹ ಕೊಟ್ಟವನು ಬ್ರಹ್ಮಾಂಡ, ಆಮೇಲೆ ವಾಯುದೇವರು, ಮತ್ತು ನಮಗೆ ಆಕಾರ ಕೊಟ್ಟ ಅಂದ್ರೆ ರೂಪಾತ್ಮಕ ಪ್ರಪಂಚ. ಇದೆಲ್ಲ ಕನ್ಫ್ಯೂಷನ್ ಬೇಕಾಗಿಲ್ಲ. ಕಣ್ಣಿಗೆ ಕಾಣುವಂತ ನಾವು ಇರ್ತೀವಿ, ಎಲ್ಲ ಕಡೆನೂ ಎಲ್ಲದೇ ಇರ್ತಾರೆ, ಬಟ್ ಕಣ್ಣಿಗೆ ಹ್ಯಾಕ್ ಕಾಣೋದು? ಈ ತರ ಪಂಚಭೌತಿಕ ಪಾರ್ಥಿವ ದೇಹ ಅಂತ ಹೇಳ್ತೀವಿ. ಪಾರ್ಥಿವ ದೇಹ ಅಂದ್ರೆ ಮಣ್ಣಿನ ಅಂಶ ಜಾಸ್ತಿ ಇರುವಂಥದ್ದು. ಮಣ್ಣಿನ ಅಂಶ ಎಷ್ಟೆಷ್ಟು ಜಾಸ್ತಿ ಇರುತ್ತೋ ಅಷ್ಟೆಷ್ಟು ಕಣ್ಣಿಗೆ ಕಾಣಿಸುತ್ತೆ. ಈ ದೇಹ ಬಿಟ್ಟು ಈ ಜೀವ ಹೋದಾಗ ಯಾರಿಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದು ಪಂಚಭೂತದಿಂದ ಆವರಿಸಲ್ಪಟ್ಟೆ ಇದು ಇದೆ. ಇದನ್ನು ಅದು ಸೂಕ್ಷ್ಮ ಆಗ್ಬಿಡುತ್ತೆ. ಈ ಮಣ್ಣಿನಿಂದ ಬಂದ ಆ ಧಾನ್ಯಗಳನ್ನ ತಿಂದು, ಮಣ್ಣಿನಿಂದ ಬದುಕಿ, ಮಣ್ಣಿನಿಂದ ಆ ಆಕಾರ ವೃದ್ಧಿಯಾಗಿ ಬರುವಂತ ಈ ದೇಹ ಕೊಟ್ಟವನು ಆ ಒಂದು ರುದ್ರದೇವರು. ಅದಕ್ಕೆ ವಿಧಿ ಹಾಕಿ ಭವ ಹಾಕಿದ್ದಾರೆ. ಆಮೇಲೆ ಎಲ್ಲ ದೇವತೆಗಳು, ಇಂದ್ರಿಯಗಳು ಎಲ್ಲದಲ್ಲೇನಿದೆ, ಅವರು ಎಲ್ಲರ ಹೃದಯದಲ್ಲೇನೋ ನಿಂತಿದ್ದ. ದಟ್ ಈಸ್ ಇಂಪಾರ್ಟೆಂಟ್. ಅವನು ಹೃದಯದಲ್ಲಿ ಏನು ಅಂತ, ಏಕಾತ್ಮ ಅಂತ ಒಂದೇ ಆತ್ಮ ಹೀಗರ್ಥ ಅಲ್ಲ, ಅದು ನೋಡಿದ್ದೀವಿ. ಏಕ ಅಂತ ಹೇಳುವ ಮೂಲಕವಾಗಿ ಅದು ಅಬ್ರಿವಿಯೇಷನ್. ಏಕ ಏವ ಕರೋತಿ, ಒಬ್ಬನೇ. ಯಾರಲ್ಲಿ? ಚತುರ್ಮುಖ ಬ್ರಹ್ಮನಲ್ಲಿನೂ ಒಬ್ಬನೇ ನಿಂತು ಎಲ್ಲ. ಈ ಬ್ರಹ್ಮಾಂಡ ತಗೊಂಡಿದ್ದೀವಿ ಇವಾಗ. ಬ್ರಹ್ಮಾಂಡದಲ್ಲಿ ಎಲ್ಲಿ ಈ ಬ್ರಹ್ಮಾಂಡ ಎಂಬುದು ಈ ಚತುರ್ಮುಖನ ದೇಹ.
ಹೇಗೆ ನಮಗೆ ನಿಮಗೆ ಇದು 5 feet ದೇಹ ಇಲ್ಲಿ ಈ ಜನ್ಮದಲ್ಲಿ ಇದೆಯೋ, ಚತುರ್ಮುಖನಿಗೆ ದೇಹ ಇದೆಯೋ, 4 ಮುಖ ಇದೆಲ್ಲ ನೋಡ್ತೀಯ. ಅದು ಒಂದು ರೂಪ ಅವನು ತೋರಿಸೋದು, ಇನ್ನೊಂದು ರೂಪ ಅವನಿಗೆ ಇದೆ. ಅದು ಏನು ಅಂದ್ರೆ ಇಡೀ ಬ್ರಹ್ಮಾಂಡವೇ ಅವನ ಶರೀರ. ಅಂದ್ರೆ ಶರೀರ ಅಂದ್ರೆ ಏನು, ಅವನ ಕೈ ಕಾಲು ಹೀಗೆ ಅಂತಲ್ಲ. ಶರೀರ ಅಂಬೋದಕ್ಕೆ ಇಲ್ಲಿ ಅರ್ಥ ಏನು ಅಂದ್ರೆ ಅವನಿಗೆ ಅಧೀನವಾಗಿರುತ್ತೆ. ನಾನು ಕೈಯಲ್ಲ ಸ್ಥೂಲವಾಗಿ ನೋಡಿದೆ, ನಾನು ಕೈಯನ್ನ ಹೀಗೆ ಹೀಗೆ ಮಾಡ್ತೀನಿ, ಕಾಲನ್ನೇ ಹೀಗೆ, ಸ್ವತಂತ್ರ ಇದೆಯಲ್ಲೋ ಅದು ಬೇರೆ ವಿಷಯ, ಮಾಡ್ತೀನಿ, ನನ್ನ ಇಷ್ಟ ಪ್ರಕಾರ ಮಾಡ್ತೀನಿ. ನಾನು ಎದ್ದು ನಿಂತ್ಕೋಬೇಕು ಅಂದ್ರೆ ನಿಂತ್ಕೋಬಹುದು. ಸೊ ಈ ಕಾಲು ಕೈಯೆಲ್ಲ ಅಂದ್ರೆ ನಮ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅದು ಕೇಳುತ್ತೆ, ಎಷ್ಟು ದಿವಸ ಕೇಳುತ್ತೋ ಗೊತ್ತಿಲ್ಲ. ಆದ್ರೆ ಅಪೇರೆಂಟ್ಲಿ ಇಟ್ ಈಸ್ ಒಬೇಯಿಂಗ್, ಇಟ್ ಈಸ್ ಅಂಡರ್ ಮೈ ಕಂಟ್ರೋಲ್. ಅಪೇರೆಂಟ್ಲಿ ಅದು ಹಾಗೆ ಇರುತ್ತಲ್ಲ. ಸೊ ಅದಕ್ಕೆ ಶರೀರ ನಮ್ಮ ಅಧೀನದಲ್ಲಿ ಇರುವಂಥದ್ದು. ನನ್ನ ಅಧೀನದಲ್ಲಿ ನನ್ನ ಶರೀರ, ನಿಮ್ಮ ಅಧೀನದಲ್ಲಿ ನಿಮ್ಮ ದೇಹ. ಏನ್ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಂತೆ ನೀವು ಉಟ್ಕೋಬಹುದು, ನಾನು ಉಟ್ಕೋಬಹುದು. ನಾನು ಇಷ್ಟ ಬಂದಂತೆ ನಾನು ಉಣ್ಬೋದು, ನೀನು ಉಣ್ಣು, ಅದು ಕೇಳಬೇಕು. ಅದಕ್ಕೆ ಅಧೀನವಾಗಿದೆ. ಚತುರ್ಮುಖನ ಅಂಥ ದೇಹ ಏನು? ಇಡೀ ಬ್ರಹ್ಮಾಂಡ. ಅಂದ್ರೆ ಇಡೀ ಬ್ರಹ್ಮಾಂಡವು ಅವನು ಹೇಳಿದಂತೆ ಕೇಳತ್ತ, ಅವನ ಅಧೀನವಾಗಿರೋದು. ಅದು ಅವನ ದೇಹ, ಬ್ರಹ್ಮಾಂಡ ದೇಹ ಅವನಿಗೆ ಒಂದು ಇದೆ ಅಂತ. ಅವನಿಗೆ ಅನೇಕ ದೇಹ, ಮಹತ್ತತ್ವ ದೇಹ, ಅದೆಲ್ಲ ಸೂಕ್ಷ್ಮ ಇರುವಂಥದ್ದು ಅನೇಕ ಇರುತ್ತೆ. ಅವನಿಗೆ ಮಹತ್ತತ್ವದಿಂದ ಅವನಿಗೆ ದೇಹ ದೊಡ್ಡದಿದೆ. ಬಟ್ ಇಲ್ಲಿ ನಾವು ತಗೊಂಡು ಇವಾಗ ನಾವು ತಂದದ್ದು ಬ್ರಹ್ಮಾಂಡವನ್ನ ನೋಡ್ತಾ ಇದ್ದೀವಿ. ಈ ಬ್ರಹ್ಮಾಂಡ ಎಂಬುದು ಚತುರ್ಮುಖನ ದೇಹವಾಗಿದೆ. ಅಂದ್ರೆ ಅವನ ಅಧೀನ, ಕಣದಲ್ಲಿ ಇರುವಂತ ಉಸುಕಿನ ಒಂದು ಕಣವು ಅವನಿಗೆ ಗೊತ್ತು, ಅವನು ಇದ್ದಾನೆ, ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾರು ಕಂಟ್ರೋಲ್, ಅವನಿಗೆ ಯಾರು ಪ್ರೇರಣೆ ಮಾಡುವನು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಅವನ ದೇಹ ಇದು ಹೇಗೆಂದ್ರೆ ನನ್ನ ದೇಹದಲ್ಲಿ ನನ್ನ ಹೃದಯದಲ್ಲಿ ದೇವರು ಇದ್ದಾನೆ ಹೇಳಿ ಅಷ್ಟು ತಿಳಿದರೆ ನಮ್ಗೆ ನಮ್ಮ ಹೃದಯ. ಅದನ್ನೇ ಇನ್ನೂ ಚೆನ್ನಾಗಿ ದೇವರ ಒಳಗೆ ಹೊರಗೆ ಅಂತರ್ಬಹಿಷ್ಠ ತತ್ಸರ್ವಂ ಅಂತ ಹೇಳ್ತಾರಲ್ಲ ಅವರು. ನಮ್ಗೆಲ್ಲ ಕೇಳ್ತಾ ಇರ್ತೀವಲ್ಲ ಶಬ್ದಗಳು. ಅದು ಆ ಚಿಂತನೆ ದೇವರದು ಮಾಡಿದ. ಒಳಗೇನೋ ಇದ್ದಾನೆ, ಹೊರಗೇನೋ ಇದ್ದಾನೆ. ಆ ಚಿಂತನೆ ಹೇಗೆ ಮಾಡೋದು? ನನ್ನ ಹೃದಯದಲ್ಲಿ ಇರುವಂತ ಈ ಭಗವಂತನೇ ಆ ಚತುರ್ಮುಖ. ಇನ್ಬಿಟ್ಟಿನ ಎಲ್ಲ ಹೆಸರುಗಳು ನಾವು ತಾರತಮ್ಯ ಹೇಳ್ಕೊತಾ ಹೋಗಲಿಕ್ಕೆ ನಮಗೆ ಟೈಮು ಇಲ್ಲ. ಇದು ಆದಿ ಅಂತ್ಯ ಹೇಳಿದ್ರೆ ಮಧ್ಯದಲ್ಲಿ ಇರೋದೆಲ್ಲವೂ ಬಂದ್ಬಿಡುತ್ತೆ. ಸೊ ಹೇಗೆ ನನ್ನ ಹೃದಯ, ಈ ಮನುಷ್ಯ ಶರೀರ ಬಂದಾಗ ಇದೆಲ್ಲ ಬರುತ್ತೆ. ಅದರ್ವೈಸ್ ವಿ ಕೆನಾಟ್. ಈ ಮನುಷ್ಯ ಶರೀರ ಹೇಗೆ ಬಂದು ಅದು ಹೇಳಿದ್ದಾರೆ ಹಿಂದೆ. ಹೇಳಿ ದೇವರು ನವನಾರಿ ಕುಂಜರದಂತೆ ಅವನಿದ್ದಾನೆ, ಅವನಲ್ಲಿ ವ್ಯತ್ಯಾಸ ಇಲ್ಲ, ಡಿಫರೆಂಟ್ ರೂಪಗಳಿದ್ದು ಅವನು ಒಂದೇ ಎಂಬುದು. ಇದು ಸ್ವಲ್ಪ ಕ್ಲಿಷ್ಟವಾದ ಕಾನ್ಸೆಪ್ಟ್. ಜಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ ನಮಗೆ, ಯಥಾಯೋಗ್ಯವಾಗಿ ಅರ್ಥ ಆಗತ್ತೆ. ಇವನು ನನ್ನ ಹೃದಯದಲ್ಲಿ ಇರುವುದು ಮಾತ್ರ ಅಲ್ಲ, ಚತುರ್ಮುಖ ರುದ್ರದೇವರು ಎಲ್ಲರ ಹೃದಯ. ಏನು ಹೃದಯ ಅವರದು ಅಂದ್ರೆ ಇಲ್ಲಿ ತಗೊಳ್ಳೋದು ಬ್ರಹ್ಮಾಂಡವೇ ಅವನ ಶರೀರ. ಆ ಶರೀರದ ಹೃದಯದಲ್ಲಿ ಅಂದ್ರೆ ಹೃದಯ ಎಲ್ಲಿ ಇದೆ? ಬ್ರಹ್ಮಾಂಡದಲ್ಲಿ ಹೃದಯ ಸೆಂಟರ್ಲಿ ಇದೆಯಾ, ಮೇರುವಲ್ಲಿ ಇದೆ, ಹೀಗೆ ವಿ ಡೋಂಟ್ ಟೇಕ್ ಲಿಟರಲಿ. ದ ಪರ್ಪಟ್ ಹಿಯರ್ ಇಸ್ ಏಕಾತ್ಮ ಎಂಬ ಶಬ್ದ. ಅವನು ಒಬ್ಬನೇ ಚತುರ್ಮುಖನಿಗೆ ಅಧೀನವಾಗಿ ಈ ಪ್ರಪಂಚ ಇದೆ ಅಂದ್ರೆ ಅದನ್ನ ಮಾಡಿಸುವವನು ಯಾರು? ಭಗವಂತನೇ. ಏಕ ಎಂಬ ಹೆಸರಿನಿಂದ ಅವನು ಮಾಡ್ತಾ ಇದ್ದಾನೆ. ಅವನು ಎಲ್ಲಿ ಇದ್ದಾನೆ? ಹೃದಯ, ಸೆಂಟರ್. ಹಿ ಇಸ್ ದ ಸೆಂಟರ್ ಆಫ್ ಹೃದಯ ಎಂಬುದಕ್ಕೆ ಅನೇಕ ಅರ್ಥ. ಹೃದಯ ಅಂತ ನಮಗೆ ಹೃದಯ ಇಸ್ ದ ಸೆಂಟರ್ ಆಫ್ ಇಟ್. ಹೃದಯವೇ ಇಲ್ಲ ರೀ ಅವ್ರಿಗೆ ಅಂತ ಹೇಳಿ. ಎಲ್ಲಿ ಹೃದಯ, ಎಲ್ಲಿ ಇದು ಹಾರ್ಟ್? ಅದು ಇಲ್ಲ, ಎಲ್ಲರಿಗೆ ಹಾರ್ಟ್ ಇದೆ, ಹೃದಯವೇ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ಇಟ್ಸ್ ಸಮಥಿಂಗ್ ಡಿಫರೆಂಟ್. ಅ ಸೆಂಟರ್, ಕೋರ್, ಅದರಲ್ಲಿ ನಿಂತು ಅದನ್ನ ಆ ಪ್ರೇರಣೆ ಕೊಡುವಂತ ಒಂದು ರೂಪದಲ್ಲಿ ಅವನಿದ್ದಾನಂತೆ. ಒಂದು ರೂಪ ಆಯ್ತು. ಇನ್ನೊಂದು ಅವನೇ ಸೊ ಏಕ ಅಂದ್ರೆ ಒಂದು ಎಂಬ ಅರ್ಥ, ಏಕ ಏವ ಕರೋತಿ ಎಂಬ ಅರ್ಥವು ಬರುತ್ತಲ್ಲ. ಒಬ್ಬನೇ ನಿಂತು ಎಲ್ಲವನ್ನು ಮಾಡುವವನು. ಬ್ರಹ್ಮಾಂಡದಕ್ಕೆ ಹೊರಗೆ ಮಾಡಿದ್ದಾನೆ. ನಮ್ಮ ಬ್ರಹ್ಮಾಂಡ ತಗೊಂಡ್ರೆ ಇವಾಗ ಸಬ್ಜೆಕ್ಟ್ ಇನ್ ಬ್ರಹ್ಮಾಂಡ ಪಿಂಡಾಂಡ, ಹೀಗೆ ಕನೆಕ್ಷನ್. ಸೊ ಇದನ್ನ ತಿಳಿದರೆ ಸಾಕು ನಮ್ಗೆ. ನಮ್ಮ ಪಿಂಡಾಂಡ ಹೇಗಿದೆಯೋ, ನಮ್ಮ ಪಿಂಡಾಂಡ ಅಂತ ನಮ್ಮ ದೇಹ ಅಲ್ಲಿ ನಮ್ಗೆ ನಾವು ಮನುಷ್ಯರ ಕೆಳಗೆ ಯಾರಿಗೇನೋ ಅಷ್ಟು ಚಿಂತನೆ ಇಲ್ಲ. ಮನುಷ್ಯ ಇಸ್ ಲೋವರ್, ಹೈಯೆಸ್ಟ್ ಚತುರ್ಮುಖ. ಅವನ
ಅವನಲ್ಲಿನೂ ನಿಂತು ಮಾಡುವಂತ ಒಂದು ಭಗವಂತ ಒಬ್ಬನೇ. ಅದಾಯ್ತು. ಈ ಭಗವಂತ ಇನ್ನು ಏಕ ಏವ ಕರೋತಿ, ಒಬ್ಬನೇ ಒಬ್ಬನೇ ಮಾಡ್ತಾನಂದ್ರೆ ಸ್ವತಂತ್ರನಾಗ, ತನಗೆ ತಾನು ಅಧೀನವಾಗಿದ್ದಾನೆ, ಪರರ ಅಧೀನ ಇಲ್ಲದಂತೆ. ಲಕ್ಷ್ಮೀ ದೇವರ ಅಧೀನಳು. ಆದ ದೇವರು ಯಾರ ಅಧೀನನೂ ಇಲ್ಲ, ತನಗೆ ತಾನೇ ಸಂಕಲ್ಪ ಮಾಡಿ ಆ ಸಂಕಲ್ಪ ಪ್ರಕಾರ ಮಾಡುವವನು ದೇವರು. ತನ್ನ ಇಚ್ಛೆಗೆ ಅನುಗುಣವಾಗಿ ಮಾಡ್ತಾನೆ. ಅವನು ಹೇಗಿದ್ದಾನೆ, ಒಂದು ಏಕ ಏವ ಕರೋತಿ, ಹೇಗೆ ಮಾಡ್ತಾನೆ? ಅಚ್ಯುತ. ಇದು ಹೇಗೆ, ಇಲ್ಲಿ ನೋಡಿ, ಅಚ್ಯುತ ಅನಂತ ಆದಿ ರೂಪದಲ್ಲಿ ಅಂತಿದೆ ನೋಡಿ. ಹಾಗಲ್ಲ ಇದು. ಅಚ್ಯುತಾದಿ, ಅಚ್ಯುತ ಆದಮೇಲೆ ಆದಿ ಹೇಳಬೇಕು, ಅನಂತ ಆಮೇಲೆ. ಯಾಕೆ ಅಂದ್ರೆ ಅಚ್ಯುತಾದಿ ಅಂತ ಇದು ಗ್ರೂಪ್ಸ್ ಇರುತ್ತಲ್ಲ, ನಾರಾಯಣಾದಿ ರೂಪಗಳು, ಮತ್ಸ್ಯಾದಿ ರೂಪಗಳು ಅಂತ ಹೇಳಿದ್ರೆ, ಮತ್ಸ್ಯ ಆದಿ ಅಂದ್ರೆ ಜೊತೆಲಿ 10 ರೂಪಗಳು ಬಂದ್ಬಿಡುತ್ತೆ ಅಂತ. ನಾರಾಯಣಾದಿ ರೂಪಗಳು ಅಂದ್ರೆ ನಾರಾಯಣ 101 ನಾರಾಯಣ ರೂಪ ಇರ್ಬೋದು. ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧಾದಿ ರೂಪಗಳು, ಅನಿರುದ್ಧ ಪ್ರದ್ಯುಮ್ನ ಸಂಘರ್ಷಣ ವಾಸನ. ಹಾಗೇನೆ ಅಚ್ಯುತ ತುಂಬಾ ಫೇಮಸ್, ಎಲ್ಲರೂ ಹೇಳ್ತಾ ಇರ್ತೀವಿ. ಅಚ್ಯುತ ಆದಿ ಅಂದ್ರೆ ಅಚ್ಯುತ ಅನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ ದಿನಾಗಳು ಹೇಳ್ತೀವಲ್ಲ ನಾವು. ಈ 3 ರೂಪಗಳು ಅಚ್ಯುತ ಆದಿ ಅಂದ್ರೆ ಈ 3 ರೂಪಗಳು. ಈ 3 ರೂಪಗಳು ಎಲ್ಲಿದೆ? ಅನಂತ. ಅಚ್ಯುತ, ಅಚ್ಯುತಾದಿ, ಅನಂತ ರೂಪ. ಯಾಕೆ? ಪಂಚನಾರೀತರಿಗೆ ಹೇಳಿದ್ದಾರಲ್ಲ, ಅಚ್ಯುತ ಎಂಬ ರೂಪ ಎಲ್ಲಿ ಇದೆ? ಅನಂತ ಸ್ಥಳಗಳಲ್ಲಿ ಇದೆ. ಅನಂತ ಸ್ಥಳಗಳಲ್ಲಿ ಹೇಗಿದೆ? ಅಚ್ಯುತ ಅನಂತ ಗೋವಿಂದ ಅನಂತ ಸ್ಥಳಗಳಲ್ಲಿ ಅನಂತವಾಗಿ ಇದೆ. ಇದು ಭಾಗವತದಲ್ಲಿ ಕೊಟ್ಟ ಅದೇ ಶಬ್ದಗಳನ್ನ ನಮ್ಗೆ ಕನ್ನಡದಲ್ಲಿ ಅರ್ಥ ಆಗುವಂತೆ ಹೇಳಿದ್ದಾರೆ. ಭಾಗವತದಕ್ಕೆ ಇದಕ್ಕೆ ಆಧಾರ. ಅಚ್ಯುತ ಆದಿ ಅನಂತ ರೂಪದಲ್ಲಿ, ಅನಂತ ಪುಂಕಾರ. ಯಾಕಪ್ಪ ಇದೆಲ್ಲ ಅವನ ಅನಂತ ರೂಪ ಏನು ಒಂದು ರೂಪದಲ್ಲಿ ಮಾಡೋಕ್ಕಾಗಲ್ಲವ ಅಂತ ನಮ್ಗೆ ಪ್ರಶ್ನೆ ಬಂದಾಗ ಅಲ್ಲಿ ಉತ್ತರ ಏನು ಅಂದ್ರೆ ಹೇಳ್ತೀವಿ, ಅದು ಲಕ್ಷ್ಮಿಗೆ ಆನಂದ, ಎಲ್ಲರಿಗೆ ಆನಂದ ಕೊಡುತ್ತಾನೆ, ಅದು ಅವನ ವೈಭವ ಇತ್ಯಾದಿ ಹೇಳ್ತೀವಿ. ಅದು ಮಾತ್ರ ಅಲ್ಲ, ನಾವು ಧ್ಯಾನಕ್ಕೆ ಹೋದಾಗ, ಧ್ಯಾನದಲ್ಲಿ ಕೂತಾಗ ನಮಗೆ ಫಾರ್ಮ್ಲೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ಯಾಲೆಂಡ್ರಲ್ಲಿರೋ ಪಿಕ್ಚರ್ ಏನೋ ಇಟ್ಕೊಂಡು ಮಾಡ್ತೀವಿ. ಹಿರಿಯರು ಕೊಟ್ಟ ವಿಗ್ರಹ, ನಮ್ಮ ದೇವಸ್ಥಾನದ ಪುಟ್ಟ ಕೃಷ್ಣ, ಫೀನಿಕ್ಸ್ ದೇವಸ್ಥಾನದ ವೆಂಕಟೇಶ, ಇವನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಸುಲಭ ಇರುತ್ತೆ. ಸೊ ಹಾಗೆ ನಮ್ಮ ಲೆವೆಲ್ ಅಷ್ಟೇ. ಏನೋ ತಿರುಪತಿ, ಏನೋ ಉಡುಪಿ, 2-3 ಸ್ಥಳಗಳು ನೆನಪು ಬಂದ್ರೆ ಅದೇ ಭಾಗ್ಯ. ಆದರೆ ನಮಗಿಂತ ದೊಡ್ಡ ಸ್ವಾಮಿಗಳು ಮುಂತಾದವರು, ಇನ್ನು ದೇವತೆಗಳು, ಋಷಿಗಳು, ಇವರಿಗೆ ಚಿಂತನೆ ಆದಲೆ ಅವರು ಧ್ಯಾನಕ್ಕೆ ಹೋದರೆ ಅವರ ಆನಂದ ಏನು ಅಂದ್ರೆ ಈ ಥರ ರೂಪಗಳು, ಪುಂಖಾನ ಪುರುಷಲ್ಲಿ ಅವನು ತೋರಿಸಿದ ರೂಪ, ಅಷ್ಟು ಎಷ್ಟು ಮಂತ್ರಗಳು, ಎಷ್ಟು ಜಪಗಳು, ಎಷ್ಟು ಮಾಡ್ತಾರೆ ಅವರೆಲ್ಲ. ಅಲ್ಲಿ ಅವ್ರಿಗೆ ಫೋಕಸ್ ಇರಬೇಕಲ್ಲ. ನೀವು ಧ್ಯಾನ ಅಂದ್ರೆ ನಾವು ಕಣ್ಣು ಮುಚ್ಚಿ ಏನೋ ಹೇಳಿ ಬಂದ್ಬಿಡ್ತೀವಿ ನಮ್ಮಂಥವ್ರು. ಏನಿಲ್ಲ, ನಾವು ಆ ಜೀವ ಆ ಸ್ವಾಮಿಗಳು ಮುಂತಾದವರೆಲ್ಲ ಅದು ಧ್ಯಾನಕ್ಕೆ ಎಷ್ಟು ಹೊತ್ತು, ನೀವೆಲ್ಲ ನೋಡಿದ್ದೀರ ನಮ್ಮ ಸ್ವಾಮಿಗಳು 3 ಗಂಟೆ 4 ಗಂಟೆಗೆ ಧ್ಯಾನಕ್ಕೆ ಕೂತು ಬಿಡ್ತಾರೆ. ಬೆಳಿಗ್ಗೆ ಎಷ್ಟೊತ್ತು ಮಾಡ್ತಾ ಕೂತಿದ್ದಾರೆ. ಏನ್ ನೋಡ್ತಾ ಇದ್ದಾರೆ? ಸುಮ್ಮನೆ ಶ್ಲೋಕ ಹೇಳ್ತಾ ಇರ್ತಾರ? ಇಲ್ಲ, ಅದನ್ನ ನೋಡ್ತಾ ಇರ್ತಾರೆ. ಒಂದು ಅವ್ರಿಗೆ ಗುರುಗಳ ಉಪದೇಶ ಇರುತ್ತೆ. ಆ ಬಲದಿಂದ ಅವರು ಅದನ್ನ ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ಅಂದ್ರೆ ಏನು, ಇಷ್ಟು ಪುಂಖಾನ ರೂಪಗಳು ಇರೋದು ನಮ್ಮ ಉಪಾಸನೆ ಚಿಂತನೆ ಅಂತ ತಗೊಳ್ಳೋಣ. ಈ ಚಿಂತನೆಗೆ ಒಂದು ಈಸ್ ಅನ್ ಆಬ್ಜೆಕ್ಟ್ ಫಾರ್ ಅವರ್ ಧ್ಯಾನ. ಅದರ್ವೈಸ್ ಬಿಟ್ಟು ಬಿಡ್ತೀವಿ. ವಿ ಹ್ಯಾವ್ ಟು ಧ್ಯಾನದಲ್ಲಿ ಒನ್ ಆಫ್ಟರ್ ನಮಗೆ ಈ ಲೌಕಿಕದಲ್ಲಿ ಹಾಗೆ ಒನ್ ಆಫ್ಟರ್ ಎಲ್ಲ ಹೋಗ್ತೀವಿ. ಇದು ನೋಡಿದ ಮೇಲೆ ಅದು ನೋಡಿದ ಫುಡ್ ಫೇರ್ ಅಂತ ಹೋಗಿದ್ದೀವಿ. ಮೊನ್ನೆ ಫುಡ್ ಫೇರ್, ಅದು ಇದು ಏನು ಫುಡ್, ಈ ಸ್ಟಾಲ್ ಆ ಸ್ಟಾಲ್ ಎತ್ತೋ ಫುಡ್ ಅದು ಒನ್ ಆಫ್ಟರ್ ಅದು ನಮ್ಮಂಥವ್ರದ್ದು. ಅವರಿಗೆ ಇದಲ್ಲ, ಅದನ್ನ ಕೊಟ್ಟ ಭಗವಂತ ಅಲ್ಲಿ ಇರುವಂತ ರೂಪಗಳನ್ನು ನೋಡು, ಅದು ದೇವರ ರೂಪಗಳು, ಆಕರ್ಷವಂತವಾಗಿರುವಂತ ರೂಪ. ಅದನ್ನ ನೋಡ್ತಾ ಅದಕ್ಕೆ ಇಷ್ಟು ರೂಪಗಳು ದೇವರು ಮಾಡಿದಾನೆ. ದೇರ್ ಇಸ್ ಅ ಪರ್ಪಸ್. ಅವನ ವೈಭವ ತೋರಿಸೋದು ಅಂತಿಲ್ಲ, ಅದು ನೋಡುವ ಮೂಲಕವಾಗಿ ಅವರು ಕಂಪ್ಲೀಟ್ ಆಗಿ ದೇವರೇ ಅಂತ ಅವರಿಗೆ ಆ ಒಂದು ಭಕ್ತಿ ಭಾವ ಬರುತ್ತೆ. ಅದು ಉಪಾಸನೆಯ ವಿಷಯ ಆಗುತ್ತೆ. ಅದು ಏನು ನಮ್ಗೆ ನಿಮ್ಗೆಲ್ಲ ಅರ್ಥ ಆಗಲಕ್ಕೆ ಇಲ್ಲಿ ಹೇಳ್ತಾರೆ. ಅಚ್ಯುತ ಆದಿ ರೂಪದಲ್ಲಿ ಇಲ್ಲಿ ಏನಿದ್ದಾನೆ ಅಂದ್ರೆ, ಇವಾಗ ನಾವು ತಗೊಂಡು ನಮ್ಮ
ಪಿಂಡಾಂಡವು ತಗೋಬಹುದು, ಈ ಬ್ರಹ್ಮಾಂಡವು ತಗೋಬಹುದು. ಈ ಬ್ರಹ್ಮಾಂಡದಲ್ಲಿ ಅವನು ಹೇಗಿದ್ದಾನೆ ಅಂದ್ರೆ, ಈ ಬ್ರಹ್ಮಾಂಡದಲ್ಲಿ ಏನಿದೆ, ಈ ಬ್ರಹ್ಮಾಂಡದಲ್ಲಿ ನಾವು ನೋಡಿದ್ವಿ ಪಂಚಭೂತಗಳಿಂದ ಸೃಷ್ಟಿ ಮಾಡಿದ್ದು ಇದೆ ಎಲ್ಲವೂ. ಸೊ ಅಂದ್ರೆ ನಮ್ಮ ದೇಹದಲ್ಲಿನೇ ಇದೆ ಪಂಚಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಇದು ನಮ್ಮ ದೇಹದಲ್ಲಿ ಅಂದ್ರೆ ಹೊರಗೇನೂ ಇದೆ ಈ ರೂಪ. ಸೊ ಇಲ್ಲಿ ನಮ್ಮಲ್ಲಿನೂ ಚಿಂತನೆ ಮಾಡಿ ಹೊರಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಸುತ್ತಿ ಇರುವಂತ ಅಲ್ಲಿನೂ ಇದೆಲ್ಲ. ಈ ಪಂಚಭೂತದಲ್ಲಿ ಅವನು ಅದಕ್ಕೆ ಭೂತ ಹಾಕಿದ್ದಾರೆ. ನಮಗೆ ಆ ಒಂದು ವರಗಳನ್ನ, ರಕ್ಷಣೆಯನ್ನ ಕೊಡ್ಲಿಕ್ಕೆ ಅವನು ನಿಂತಿದ್ದಾನೆ. ಅದಕ್ಕೆ ಹಾಕಿದ್ದಾರೆ. ನಮಗೆ ಮಂಗಳ ಮಾಡು ಯಾವಾಗ, ಅದಕ್ಕೆ ನಾವು ಅಚ್ಯುತಾನಂತ ಗೋವಿಂದ ಹೇಳ್ತಿಲ್ಲ, ಅದು ಹೇಳ್ತಾರೆ. ನಾವು ಸುಮ್ಮನೆ ಅಚ್ಯುತಾಯನೋ ಆನಂದಾಯನೋ ಗೋವಿಂದಾಯನೋ ಅಂತ ಹೇಳಿ ಅಚ್ಯುತ ಅಂತ ಹೇಳೋದಲ್ಲಿ ಅವನು ಈ ಪಂಚಭೂತದಲ್ಲಿ ವ್ಯಾಪ್ತಿಯಲ್ಲಿ ಒಳಗೆ ಹೊರಗೆ ಬ್ರಹ್ಮಾಂಡದಲ್ಲಿ ಇರುವಂತಹ ಪಂಚಭೂತಗಳು. ನಮ್ಗೆ ತೊಂದರೆ ಆಗೋದು ಏನೋ ಮಣ್ಣಿನಿಂದ ಮಾಡಿದ ವಸ್ತುಗಳಿಂದ, ಆಮೇಲೆ ನೀರಲ್ಲಿ ಮುಳುಗದೆ ಇರಬೇಕು ನೀರಿನಿಂದ, ಆಮೇಲೆ ಬೆಂಕಿ, ಆಮೇಲೆ ಗಾಳಿ, ಸೂರ್ಯಗಾಳಿ ಇರ್ಲಿಕ್ಕೆ ಜಾಗ ಬೇಕು, ವಿ ನೀಡ್ ಸ್ಪೇಸ್. ಇದು ಬೇಕಾದದ್ದು. ಇಲ್ಲಿ ಅವನು ಅಚ್ಯುತ ಎಂಬೋ ರೂಪದಿಂದ ಈ ಏಕಾತ್ಮ ಎಂಬೋ ಒಂದು ಏಕ ಏವ ಕರೋತಿ ಸೆಂಟರ್ ಆಗ ಒಂದು ತಗೊಳ್ಳೋಣ. ಒಂದು ಅಂದ್ರೆ ಒಂದು ಬಗೆ, ಒಂದು ರೂಪ ಅಲ್ಲ, ಅದು ಒಂದು ಬಗೆ. ಅದಕ್ಕೆ ರೂಪ ಅಂತ ಹಾಕಿಲ್ಲ, ಆತ್ಮ ಅಂತ. ಒಂದು ಬಗೆಯಾದ ರೂಪ. ಇನ್ನೊಂದು ಬಗೆಯಾದ ರೂಪ ಏನು, ಪಂಚಭೂತದಲ್ಲಿ ಅಚ್ಯುತ ಎಂಬ ರೂಪದಿಂದ ನಿಂತಿದ್ದಾನೆ. ಆಮೇಲೆ ಆತ್ಮ ಅಂತ ಇಲ್ಲಿ ಏನು ಪಂಚಭೂತ ಆಯ್ತು. ಅದೆಲ್ಲ ಪಂಚಭೂತ ನಮ್ಮ ದೇಹ ತಗೊಳ್ಳಿ. ಪಂಚಭೂತದ ದೇಹದಲ್ಲಿ ಕಣ್ಣು, ಕಿವಿ, ಮೂಗು, ಇಂದ್ರಿಯಗಳು ಅಂತ ಹೇಳ್ತೀವಲ್ಲ, ಶರೀರ ಇಂದ್ರಿಯಗಳು ಬೇಕು. ಸುಮ್ಮನೆ ನಾವು ಗಣಪತಿ ಏನ್ ಮಾಡಿರ್ತೀವಿ, ಅದು ಪಂಚಭೂತ. ಗಣಪತಿ ಪೂಜೆ ಆಯ್ತು, ಮೊನ್ನೆ ಏನ್ ಮಾಡಿದ್ದೀವಿ, ಗಣಪ ಬಂದ ಮೇಲೆ ಏನಾಯ್ತು ಅಲ್ಲಿ, ಎಲ್ಲ ಮಣ್ಣಿನಿಂದ ಮಾಡಿದ್ದೀವಿ, ಏನ್ ಮಾಡುತ್ತದೆ, ಆಮೇಲೆ ಪ್ರಾಣ ಪ್ರತಿಷ್ಠೆ ಅಂತ ಇಂದ್ರಿಯಗಳು ಅಲ್ಲಿ ಬರಬೇಕು, ಪ್ರಾಣ ಪ್ರತಿಷ್ಠೆ ಆಗಬೇಕು. ಅದಕ್ಕೆ ಇಂದ್ರಿಯಗಳು ಕಣ್ಣು, ಕಿವಿ, ಅದಕ್ಕೆಲ್ಲ ನ್ಯಾಸ ಅಂತ ಆಚಾರ ಮಾಡ್ತಾರೆ. ನೀವು ನೋಡಿರ್ತೀರ, ಇದೆಲ್ಲ ನ್ಯಾಸ ಮಾಡ್ತಾರೆ. 2 ಕಣ್ಣು, 2 ಕಿವಿ, 2 ಇದೆಲ್ಲ ಮಾಡ್ತಾರೆ. ಅಲ್ಲೆಲ್ಲ ಮಾಡ್ತಾರೆ, ನಮ್ಗೆ ಏನೂ ಅರ್ಥ ಆಗಲ್ಲ. ಅದನ್ನ ಅವರು ಪ್ರಾರ್ಥನೆ ಮಾಡ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ ಅವರು, ಅಚ್ಯುತ ಅನಂತ ಎಂಬೋ ಆ ರೂಪವನ್ನ ಚಿಂತನೆ ಅಚ್ಯುತ ಅನಂತ ಅಂತ. ಆಮೇಲೆ ಏನಾಯ್ತು, ಇವಾಗ ಪಂಚಭೂತ ಆಯ್ತು, ಗಣಪ ಆ ಥರನೇ ನಮ್ಮದು ದೇಹ ಗೊತ್ತು, ಪಂಚಭೂತ. ಅದರಲ್ಲಿ ಇರುವಂಥ ತೇಜೋಮಯ ಅಂಶ ಜಾಸ್ತಿ, ಇದು ಮಣ್ಣಿನ ಅಂಶ ಜಾಸ್ತಿ ನಮ್ಮ ದೇಹದಲ್ಲಿ, ಹಾರ್ಡ್ ಪೋರ್ಷನ್. ತೇಜಸ್ ಅಂಶ ಅಂದರೆ ಕಿವಿಯಿಂದ ಶಬ್ದಗಳು ಬರುತ್ತೆ, ಕಣ್ಣಿಂದ ಬೆಳಕು, ಕಣ್ಣಿನ ಬೆಳಕು, ಕಿವಿಯ ಬೆಳಕು, ಮಾತಿನ ಬೆಳಕು, ಮಾತೇ ಜ್ಯೋತಿ ಅಲ್ವಾ. ಸೊ ಈ ಬೆಳಕುಗಳು ಬರಬೇಕಲ್ಲ, ಅದು ಬಂದು ಅದು ಅಲ್ಲಿ ಅನಂತ ಎಂಬ ರೂಪದಿಂದ ಇದೆ. ಆಮೇಲೆ ಗೋವಿಂದ, ಇನ್ನೊಂದು ಅಚ್ಯುತ ಅಂತ ಗೋವಿಂದ ಹೇಳ್ತೀವಿ. ಗೋವಿಂದ ಅಂದ್ರೆ ಏನು ಆಯ್ತು, ದೇಹ ಬಂತು, ದೇಹದಲ್ಲಿ ನಮಗೆ ಇಂದ್ರಿಯಗಳು ಎಲ್ಲ ಅನಿಮಲ್ಸ್ಗೆ ಇದ್ರು ನಮಗೆ ಬರುವಂತ ಇಂದ್ರಿಯಗಳು ಗೊತ್ತಲ್ಲ, ನಮಗೆ ಮನಸ್ಸು, ಬುದ್ಧಿ, ವಿವೇಚನಾ ಶಕ್ತಿ, ಒಂದು ಕಾನ್ಸಿಕ್ವೆನ್ಸಸ್ ಗೊತ್ತಾಗುತ್ತೆ. ಇದು ತಪ್ಪು ಮಾಡಿದ್ದ, ಇದೆಲ್ಲ ಈ ತರ ಇದೆಲ್ಲ ಬರ್ಲಕ್ಕೆ ಅದು ಅನಂತ. ಗೋವಿಂದ ಅಂದ್ರೆ ಏನು, ಅದು ಮಾಡಿಸೋನು ಬೇಕಲ್ಲ. ಜಡದೇಹ ಇದೆ, ಇಂದ್ರಿಯಗಳು ಇದೆ, ಇದೆಲ್ಲ ಉಪನಿಷತ್ತಿಗೆ ಬರುವಂತ ಥಾಟ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನೂ ಅಟ್ ಲೆಂಗ್ತ್ ಹೋಗ್ಬೋದು. ಇಷ್ಟು ನಮ್ಗೆ ತಿಳಿದ್ರಾಯ್ತು. ದೇಹ ಕೊಟ್ಟಿದ್ದಾನೆ, ಇಂದ್ರಿಯಗಳೆಲ್ಲ ಚೆನ್ನಾಗಿಟ್ಟಿದೆ. ಏನ್ ದೇವರು ಕೊಟ್ಟಿದ್ದಾನೆ, 2 ಕಣ್ಣು ಕೊಟ್ಟಿದ್ದಾನೆ, 2 ಕಾಲು, 2 ಕೈ ಸರಿಯಾದ ಜಾಗೆಯಲ್ಲಿ ಇಟ್ಟಿದ್ದಾನೆ, 2 ಕಿವಿ ಸರಿಯಾದ ಜಾಗೆಯಲ್ಲಿ, 2 ಮೂಗಿನ ಹೊರಳೆಗಳು ಭಾಳ ಇಂಪಾರ್ಟೆಂಟ್, 2 ಕೆಲಸ ಮಾಡುತ್ತೆ. ಮಲಮೂತ್ರ ವಿಸರ್ಜನೆ ಇದು ಒಂದೊಂದು ಮಾಡಬೇಕು. ನಮ್ಮ ದೇಹದಲ್ಲಿ ಮಾತ್ರ ಇಲ್ಲ, ಎಲ್ಲ ದೇಹ, ಇಡೀ ಬ್ರಹ್ಮಾಂಡದಲ್ಲಿ ಈ ಚತುರ್ಮುಖ ದೇವರು ಎಲ್ಲಾ ಕಡೆ, ದೇವತೆಗಳು ಎಲ್ಲಾ ಕಡೆ ಇದ್ದಾರೆ. ಅವ್ರಿಗೆ ನಾವು ಅವ್ರು ನೋಡ್ತಾ ಇರ್ತಾರೆ, ಅವ್ರಿಗೆ ಕೇಳ್ತಾ ಇರ್ತಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ ಹೊರತು ಅವ್ರು ಎಲ್ಲವನ್ನ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಅವ್ರ ಕಣ್ಣ ಕೆಲಸ ಯಾಕೆ ಮಾಡೋದು, ಇವನೇ ನಿಂತಿದ್ದಾನಲ್ಲಿ. ಸೊ ಇದು ಆದ್ಮೇಲೆ ಇನ್ನೊಂದು ಏನು, ದೇವತೆಗಳು ಮಾಡ್ತಾನಲ್ಲ, ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಅಂದ್ರೆ ದೇವತೆಗಳು ಬರಬೇಕು. ಅದು ಗೋವಿಂದ ಎಂಬ ರೂಪದಲ್ಲಿ ಅವರಲ್ಲಿ ಇದ್ದಾನೆ.
ಸೊ ಹೀಗೆ ಅಚ್ಯುತ, ಅನಂತ, ಗೋವಿಂದ ರೂಪ ಅದು ಎಷ್ಟಿದೆ ಅಂತ ಅದು ಅನಂತವಾಗಿದೆ. ಎಲ್ಲಿ ಇದೆ? ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಲ್ಲಿ ಹೀಗೆ ಅವನು ಅಲ್ಲಿ ನಿಂತಿದ್ದಾನೆ. ದೇವರು ಹೀಗೆ ನಿಂತಿದ್ದಾನೆ ಅಂತ ಹೇಳಿ ನೆಕ್ಸ್ಟ್ 2 ಪದ್ಯಗಳಲ್ಲಿ ಇದರ ವಿವರ ಕೊಡ್ತಾರೆ. ನಮಗೆ ನಂಬರ್ಸ್, ಇದೆಲ್ಲ ನಂಬರ್ಸ್ ಬರುತ್ತೆ. ಅದು ನಂಬರ್ಸ್ ಬೈ ಹಾರ್ಟ್ ಮಾಡೋದು ಯಾವತ್ತೂ ಒಳ್ಳೆಯದೇ, ಬಟ್ ದಟ್ ಈಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್. ದ ಇಂಪಾರ್ಟೆಂಟ್ ಥಿಂಗ್ ಏನಲ್ಲಿ ಅಂದರೆ ದೇವರು ಎಷ್ಟು ರೂಪ. ನಮ್ಮ ನಂಬರ್ಸ್ ಏನದು ಅರ್ಥ ಆಗುತ್ತೆ, ತುಂಬ ಅದು ಹಾಗೆ ಆ ಶಬ್ದ ಏಕಾತ್ಮ ಅಂತ ತಗೊಳ್ಳೋಣ. ನೆಕ್ಸ್ಟ್ 2 ಪದ್ಯಗಳಲ್ಲಿ ಬರುತ್ತೆ. ಏಕಾತ್ಮ, ಏಕ ಏವ ಕರೋತಿ ಅಂತ ಇದ್ರೂ ಅವನೇ ಕೆಲವು ರೂಪಗಳನ್ನ ಆಯ್ಕೆ ಮಾಡಿಕೊಳ್ತಾನೆ, ತೋರಿಸ್ತಾನೆ. ನಮಗಲ್ಲ, ಜ್ಞಾನಿಗಳ ದೃಷ್ಟಿಗೆ ಗೋಚರವಾದ ರೂಪಗಳು. ಎಷ್ಟು ರೂಪ ತೋರಿಸ್ತಾನೆ ಅಂದ್ರೆ ಒಂದು ರೂಪದೊಳ್ಳು ಅನಂತ ರೂಪ. ಅದೇ ಒಬ್ಬೊಬ್ಬರು ನೋಡೋದು ಅನಂತ. ನಾವು ಅದೇ ಹೇಳ್ತಾ ವಿಶ್ವರೂಪದಲ್ಲಿ ಬರುತ್ತಲ್ಲ ಗೀತೆಯಲ್ಲಿ, ಅರ್ಜುನ ನೋಡೋದು ಒಂದು ರೀತಿ, ಇನ್ನೊಬ್ಬರು ಮನುಷ್ಯನಾಗಿ ಬಂದಿದ್ದಾನಲ್ಲ ಅವನು ನೋಡುವ ಶಕ್ತಿ, ಅವನಿಗೆ ಶಕ್ತಿ ಇಲ್ಲ, ದೇವ್ರ ಶಕ್ತಿ ಕೊಡ್ತಾನೆ. ಇನ್ನು ಇಂದ್ರ ಚಂದ್ರಾದಿಗಳು ಅವ್ರ ದೇವತಾ ರೂಪದ ಅವ್ರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ನಮ್ಗೆ ಹೇಳ್ತೀವಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕಾಣಿಸುತ್ತೆ. ಅಬ್ಸರ್ವೇಷನ್ ಕಾಣಿಸೋದು, ದ ಇಂಟೆನ್ಸಿಟಿ, ಒಬ್ಬರು ಹೇಳಿದ್ದಾಗ ಅರ್ಥ ಆಗೋದು ಒಂದೇ ಕ್ಲಾಸ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಗ್ರಹಣ. ಸೊ ಹಾಗೆ ಈ ರೂಪಗಳು ಅನಂತದಲ್ಲಿ ಯಾರಿಗೆ ಎಷ್ಟೆಷ್ಟು ಅರ್ಥ ಆಗುತ್ತೆ. ಮಿನಿಮಮ್ ಹೇಳುವಾಗ ಇಷ್ಟು ರೂಪ ಸಾಮಾನ್ಯ ಇದಕ್ಕೆ ತೋರಿಸ್ತಾನೆ, ಇಷ್ಟು ರೂಪದಿಂದ ಅವನು ಕೆಲಸ ಮಾಡ್ತಾನೆ. ಆ ಒಂದು ರೂಪ ಅನಂತ ಇರುತ್ತೆ, ಅದು ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಅದು ಕಾಣಿಸ್ತಾನೆ. ಸೊ ಇಷ್ಟು ರೂಪ ಅಂತ ಅವನು ಇಟ್ಟಿದ್ದಾನೆ. ಅದು ಆ ಏಕಾತ್ಮ ಅಂತ ಶಬ್ದ ಇದೆ ನೋಡಿ, ಇದು ಸಂಖ್ಯಾಶಾಸ್ತ್ರ ಪ್ರಕಾರ ಅವನು ಎಷ್ಟು ರೂಪ ತಗೊಂಡಿದ್ದಾನೋ ಅದಕ್ಕೆ ಅದು ಮ್ಯಾಪ್ ಆಗತ್ತಂತೆ. ಅದು ನೆಕ್ಸ್ಟ್ 2 ಪದ್ಯಗಳಲ್ಲಿ ಹೇಳಿದ್ದಾರೆ. ಇದು ಯಾಕೆ ಇಷ್ಟೆಲ್ಲ ನಮಗೆ ಬೇಕು ಅಂದ್ರೆ, ದೇವರು ಎಲ್ಲೆಡೆನೂ ಇದ್ದಾನೆ. ವ್ಯಾಪಾರ ವ್ಯಾಪ್ತಿಗಳ ಅವನು ವ್ಯಾಪ್ತನಾಗಿರೋನು ಏನು ಕೆಲಸಗಳನ್ನು ಮಾಡ್ತಾನೆ, ಎಲ್ಲ ಕೆಲಸವು ಮಾಡ್ತಾನಂತ ನಾವು ಹೇಳ್ತೀವಿ. ಅದನ್ನ ಏನೇನು ಅಂತ ಒಂದೊಂದು ನಮ್ಗೆ ಚಿಂತನೆಗೆ ಕೊಟ್ಟಾಗ ಬಾ ಅಂತ ನಮ್ಗೆ ಬರುತ್ತೆ. ಎಂಥ ಆಶ್ಚರ್ಯ ಅವನು, ಎಂಥ ಕರುಣಾಳು, ಎಂಥದ್ದು ಮಾಡಿದ್ದಾನೆ. ಅದು ನಮ್ಗೆ ಅವನ ಅರಿವು ಬಂದಾಗ, ಬನ್ನಂಜಾಚಾರ್ಯ ಹೇಳೋ ತರ ನಮಗೆ ಅದನ್ನ ಆ ಒಂದು ಚೂರು ಅದು ಒಂದು ಟೇಸ್ಟ್ ಮಾಡಿದಾಗೆ ನಮಗೆ ಮೈ ಮರೆತು ಅವನನ್ನ ಕೈ ಮುಗಿತೀವಿ. ಅವನೇ ಎಲ್ಲವೂ ಅಂತ ನಾವು ತಿಳ್ಕೊಳ್ತೀವಿ. ಈ ಒಂದು ಕೃತಜ್ಞತಾ ಭಾವದಿಂದ ನಮಗೆ ಭಕ್ತಿ ಅದು ಜ್ಞಾನದಲ್ಲಿ ಪರಿವರ್ತನೆ ಆಗತ್ತೆ. ಮನುಷ್ಯ ಜನ್ಮ ಬಂದಾಗ ಅದನ್ನ ಎಷ್ಟು ಒಂದು ಪದ್ಯ ಅದನ್ನ ಚೆನ್ನಾಗಿ ತಿಳಿದಾಗ ನಮಗೆ ಅದು ಇಟ್ ಗೆಟ್ಸ್ ಎಚ್ಡ್ ನಮ್ಮ ಮೆಮರಿ ಆ ಚಿತ್ತದಲ್ಲಿ ಹೋಗಿ ಅದು ಕೂತು ಬಿಟ್ರೆ ನೆಕ್ಸ್ಟ್ ಜನ್ಮ ಏನೋ ಬರ್ಲಿ ಅಲ್ಲಿನೂ ಅದೇ ಹೇಳ್ತಾರೆ. ಭಾಗವತ ಪೂರ ಹಾಗೆ ತಾನೆ, ಗಜೇಂದ್ರ ಅವನ ಗಂಧರ್ವ ಆಗಲಿ ಅದಲ್ಲರಿ ಅಲ್ಲಿ ನೆನಪು ಬಂತು ಅವನಿಗೆ. ಇನ್ನೊಂದು ಕಡೆ ಅದು ದೇವತೆಗಳು ನಮಗೇನು ಯಥಾಯೋಗ್ಯವಾಗಿ ಏನೋ ನೀಚ ಜನ್ಮದಲ್ಲಿನೂ ನಮಗೆ ಅದರ ಪುಣ್ಯದಿಂದ ಏನೋ ಉಡುಪಿ ಆ ಕ್ಷೇತ್ರದಲ್ಲಿ ಇರುವಂತಹ ಹಸುವಾಗಿರ್ಬೋದು, ಇಲ್ಲ ಇನ್ನೊಂದಾಗಿರ್ಬೋದು, ನಮ್ಗೆ ಅಲ್ಲಿ ಇಡ್ತಾನ ಅವನು, ಉದ್ಧಾರ ಮಾಡ್ತಾನ. ಇನ್ನೊಂದು ಜನ್ಮ ಬಂದಾಗ ವಿ ಕಂಟಿನ್ಯೂ, ಗೀತೆಯಲ್ಲಿ ಹೇಳಿದಂತೆ ವಿ ಕಂಟಿನ್ಯೂ ಫ್ರಮ್ ವೇರ್ ವಿ ಲೆಫ್ಟ್ ಇನ್ ದಿಸ್ ಜನ್ಮ. ಅದನ್ನ ಮಾಡ್ತಾನೆ, ಪಾಪಗಳನ್ನ ತಿಳಿತಾನೆ. ನೀಚ ಜನ್ಮಗಳು ಅಂದ್ರೆ ಅವನ ಇರುವಿನ ಅರಿವು ಇಲ್ಲದೇ ದೇವರನ್ನ ಮರೆತು ಬದುಕುವುದೇ ನೀಚ ಜನ್ಮ. ಅದು ಬಾರದೆ ನಮಗೆ ರಕ್ಷಣೆ. ಎಲ್ಲಿ ಹುಟ್ಟಿದನು ಅವನ ನೆನಪನ್ನ ನಮ್ಗೆ ಕೊಡ್ತಾನೆ. ನೆನಪು ಅಂದ್ರೆ ಅವನು ಮಾಡುವ ಉಪಕಾರದ ಸ್ಮರಣೆಯನ್ನ ಅವನು ಕೊಡ್ತಾನ. ಸೊ ಇದು ಮುಖ್ಯ ನಮ್ಗೆ. ಇಷ್ಟು ಡೀಟೇಲ್ಸ್ ಹೇಳಿದ್ದಾಗೆ ನಮಗೆ ಅದ ಮನಸ್ಸನ್ನ ಮುಟ್ಟತ್ತ, ನಮ್ಮ ನೆನಪಿಗೆ ಬರುತ್ತೆ, ಮನಸ್ಸಲ್ಲಿ ಧೈರ್ಯ ಬರುತ್ತೆ. ದಟ್ ಈಸ್ ವಾಟ್ ರೈಟ್ ನಾವು ನಮ್ಗೆ ಬೇಕಾದ್ದು ಭಯ ಇದೆಲ್ಲ, ಈ ಭಯ ಹೋಗುತ್ತೆ. ಅವನು ರಕ್ಷಣೆ ಮಾಡುತ್ತಾನೆ ಎಂಬುದಲ್ಲಿ ಕೇಳ್ತಾ ಇರ್ತೀವಿ. ಅದರಲ್ಲಿ ದಾರ್ಢ್ಯ ಬರುತ್ತೆ. ನಾವು ಸರಿಯಾಗಿದ್ರೆ ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ರೆ ಅವನು ನಮ್ಮಲ್ಲಿ ನಿಂತು ನಮ್ಮನ್ನ ರಕ್ಷಣೆ ಮಾಡೇ ಮಾಡುತ್ತಾನೆ ಅಂತ ನಂಬಿಕೆ ಬರುತ್ತೆ. ಈ ಅನಂತ ಚತುರ್ದಶಿ ದಿವಸ ಈ ಪದ್ಮನಾಭ ರೂಪ ಚಿಂತನೆಯನ್ನ ಮಾಡಿ ನಮ್ಮ ಸ್ವಾಮಿಗಳ ಮೂಲಕವಾಗಿ ಕೃಷ್ಣನಿಗೆ ಅರ್ಪಣೆ ಮಾಡೋಣ ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.
ಹರೇ ಶ್ರೀನಿವಾಸ. ಅಮರ್ ಅವರೇ, ಅಜಿತ್ ಅವರೇ, ತುಂಬ ಅರವಿಂದ್ ಅವರೇ ತುಂಬ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು.